ಸಿಲಿಂಡರ್ ಬೆಲೆ ಹೆಚ್ಚಾಗಿರುವಂತಹ ಕಾರಣ ಸಿಲಿಂಡರ್ ದರವನ್ನ ಏರಿಕೆ ಮಾಡಿರುವಂತಹ ಕಾರಣ ಈಗ ಕೇಂದ್ರ ಸರ್ಕಾರವೇ ನಮಗೆ ಸಾಟಿಯಾಗಿ ನಿಲ್ಲಬೇಕು ಅಂತ ಈಗ ಮಂಗಳೂರಿನಲ್ಲೂ ಸಹ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಶಾಕ್ ಕೊಟ್ಟಿದೆ. ಒಂದು ಕಡೆ ಪ್ರತಿಭಟನೆಗಳು ನಡೀತಾ ಇದೆ, ಮತ್ತೊಂದು ಕಡೆ ಶಾಕ್ ಮೇಲೆ ಶಾಕ್. ಫಿಶ್ ಫ್ರೈ ಸಿಗ್ತಿಲ್ಲ, ಮೀನೂಟ ಘಮನೂ ಬರ್ತಾ ಇಲ್ಲ. ವೆಜ್ ಹೋಟೆಲ್ಗಳಿಗೂ ಗ್ಯಾಸ್ ಸಿಲಿಂಡರ್ ಪೂರೈಕೆ ಇಲ್ಲ. ಕೆಲವು ಹೋಟೆಲ್ಗಳಲ್ಲಿ ಮಧ್ಯಾಹ್ನದ ಊಟಕ್ಕಂತೂ ಕಂಪ್ಲೀಟ್ ಆಗಿ ಬ್ರೇಕ್ ಬಿದ್ದುಬಿಟ್ಟಿದೆ. ಮಂಗಳೂರಿನಲ್ಲೂ ಸಹ ಇದೀಗ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಶಾಕ್ ಎದುರಾಗಿದೆ. ನಿಜಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮಂಗಳೂರಿನಲ್ಲಿ ಫಿಶ್ಗೆ ಸಂಬಂಧಪಟ್ಟಂತೆ ಎಲ್ಲಾ ತಯಾರು ಮಾಡ್ಕೊಂಡಿದ್ದಾರೆ. ಆದ್ರೆ ಗ್ಯಾಸ್ ಇಲ್ಲ, ಯಾವ ರೀತಿ ಅಡುಗೆ ಮಾಡ್ತಾರೆ? ಫಿಶ್ ಫ್ರೈ ಸಿಗ್ತಿಲ್ಲ ಅಂತ ಒಂದ್ ಕಡೆ ಜನ ಒದ್ದಾಡ್ತಾ ಇದ್ರೆ ಮಂಗಳೂರಿನಲ್ಲಿ. ಯಾಕಂದ್ರೆ ಮಂಗಳೂರಿನಲ್ಲಿ ಮೀನಿಲ್ಲ ಅಂದ್ರೆ ಊಟನೇ ಮಾಡಲ್ಲ. ಅಂಥದ್ರಲ್ಲಿ ಫಿಶ್ ಫ್ರೈಯೇ ಸಿಗ್ತಾ ಇಲ್ಲ ಅಂದ್ರೆ ಮೀನೂಟದ ಘಮ ಎಲ್ಲಿಂದ ಬರುತ್ತೆ ಹೇಳಿ? ವೆಜ್ ಹೋಟೆಲ್ಗಳಿಗೂ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡೋದ್ರಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಕೆಲವು ಹೋಟೆಲ್ಗಳಲ್ಲಿ ಅಂದ್ರೆ ಕೆಲವೊಂದು ಹೋಟೆಲ್ಗಳಲ್ಲಿ ಕಂಪ್ಲೀಟ್ ಆಗಿಲ್ಲ ಅಡಿಗೆ, ಇನ್ನು ಕೆಲವೊಂದು ಹೋಟೆಲ್ಗಳಲ್ಲಿ ಈಗ ತಕ್ಕಮಟ್ಟಿಗೆ ಏನೋ ತಿಂಡಿ ಗಿಂಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಮಧ್ಯಾಹ್ನದ ಊಟಕ್ಕೂ ಇಲ್ಲ ಈಗ ಸಿಲಿಂಡರ್ ಅನ್ನೋ ಗತಿ ಬಂದ್ಬಿಟ್ಟಿದೆ. ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಈಗ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನೀವೇ ಗಮನಿಸ್ತಾ ಇದ್ದೀರಿ. ಗ್ಯಾಸ್ ಬರುವುದಿಲ್ಲ, ಭಾರತ ಗ್ಯಾಸಿನವರು ಫೋನ್ ತೆಗೆಯುವುದಿಲ್ಲ, ಕೆಲವು ಹೇಳ್ತಾರೆ ಲೋಡ್ ಬರುವುದಿಲ್ಲ ಅಂತ. ಮೊಬೈಲ್ ಅಲ್ಲಿ ಬರ್ತಾ ಉಂಟು ಗ್ಯಾಸಿಗೆ ಏನು ತೊಂದರೆ ಇಲ್ಲ ಅಂತ. ನಮಗೆ ಈಗ 1 ವಾರದಿಂದ ಗ್ಯಾಸ್ ಕೊಡ್ತಾ ಇಲ್ಲ ಗ್ಯಾಸಿನವರು. ಹಾಗಾಗಿ ನಮ್ಗೆ ಭಾರಿ ಪ್ರಾಬ್ಲಮ್. ಫೋನು ತೆಗೆಯುವುದಿಲ್ಲ, ಮತ್ತೆ ಮಧ್ಯಾಹ್ನ ಆಗುವಾಗ ಗ್ಯಾಸಿನವರು ಮನೆಗೆ ಹೋಗ್ತಾರೆ ಹೇಳ್ತಾರೆ. 1 ಲೋಡ್ ಸಿಕ್ಕುದಂತೆ. ನಮ್ಗೆ ಈಗ ಕಮರ್ಷಿಯಲ್ ಗ್ಯಾಸ್ ಇಲ್ಲ, ಯಾವ ಹೋಟ್ಲಿಗೂ ಇಲ್ಲ. ಏನ್ ಮಾಡುದು? ಅವರಿಗೆ ಫೋನ್ ಮಾಡಿ ಮಾಡಿ ಮತ್ತೆ ಇನ್ನು ಒಲೆನೇ ಯೂಸ್ ಮಾಡ್ಬೇಕು. ಮತ್ತೆ ಎಂತ ಮಾಡುದು? ನಾವು ಒಳ್ಳೆನೇ ಯೂಸ್ ಮಾಡ್ಬೇಕಂತ. ಈಗ ಗ್ಯಾಸ್ ಇದು ತುಂಬಾ ಉಂಟು. 1 ವಾರದಿಂದ ಗ್ಯಾಸ್ ಬರುವುದಿಲ್ಲ. ಭಾರತ ಗ್ಯಾಸಿನವರು